ಹೆಲೋ ಹಾಯ್ ಫ್ರೆಂಡ್ಸ್, ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ಒಂದೇ ದಿನಕ್ಕೆ ಮದುವೆ ಶಾಪಿಂಗ್ ಅಂತೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟೊಂದು ರಶ್ ಇರುತ್ತಲ್ವ. ಅದರಿಂದ ನಾವು ಸಹ ಒಂದು 40 ಸೀರೆ ಮಾತ್ರ ಪರ್ಚೇಸ್ ಮಾಡೋಕ್ಕಾಗಿದ್ದು, ಮತ್ತು ಗಂಡು ಮಕ್ಕಳಿಗೆಲ್ಲ ಬಟ್ಟೆ ಅಲ್ಲಿಗೂ ಒಂದು ಅಷ್ಟು ಜನ ಸಪ್ರೇಟಾಗಿ ಹೋಗಿ ಅಷ್ಟು ಬಟ್ಟೆ ಪರ್ಚೇಸ್ ಮಾಡಿದ್ದಾಯಿತು. ಇನ್ನು ಮದುವೆಗೆ ರೇಷ್ಮೆ ಸೀರೆ ಎಲ್ಲ ರಿಸೆಪ್ಷನ್ಗೆ ಏನೂ ತೆಗೆದೇ ಇರಲಿಲ್ಲ. ಇಲ್ಲಿ ಲೆಹೆಂಗಾ ಮಾತ್ರ ತೊಗೊಂಡಿದ್ವಿ ಅಷ್ಟೇ. ಬಂದುಬಿಟ್ಟು ಕಳಮಂದಿರಲ್ಲಿ ಬಟ್ಟೆ ತೊಗೊಂಡಿದ್ದು ಅಂತ ನಾನು ಆಗಲೇ ಲಾಸ್ಟ್ ವೀಡಿಯೋದಲ್ಲಿ ಚಿಕ್ಕಪೇಟೆ ಶಾಪಿಂಗ್ ಅಂತ ವೀಡಿಯೋದಲ್ಲಿ ಹಾಕಿದ್ದೆ ನಾನು ಆಲ್ರೆಡಿ. ಹಾಗೆ ಈಗ ರೇಷ್ಮೆ ಸೀರೆ ಬೇಕಿತ್ತಲ್ವ, ಅಲ್ಲಿ ಪಾಗೋಡ ಹತ್ತಿರ ಇರುವಂತಹನ್ನೇ ಮಗ್ಗದ ಸೀರೆ ತೊಗೊಬೇಕು ಅಂತ ಈ ಸತಿ ಮಗ್ಗದ ಸೀರೆ ತೊಗೊಳ್ತಾ ಇದ್ದೀವಿ. ಡೈರೆಕ್ಟಾಗಿ ಮಗ್ಗದಿಂದ ತಯಾರು ಮಾಡಿರೋಂಥ ಸೀರೆಗಳನ್ನು ಬೇರೆ ಕಡೆ ಕಳಿಸ್ತಾ ಇದ್ದಾರೆ ಇಲ್ಲಿ. ಅಂತ ಹತ್ರ ನಾವು ತೊಗೊಳ್ತಾ ಇದ್ದೀವಿ. ಇಲ್ಲಿಗೆ ಅತ್ತೆಯವ್ರಿಗೆ ಹತ್ರ ಪರಿಚಯ ಇರೋದ್ರಿಂದ ಅಲ್ಲೇ ಹೋಗಿಬಿಡೋಣ ಅಂತ ಈ ಸತಿ ಮಗ್ಗದ ಸ್ಯಾರಿಗೆ ಹೋಗಿದ್ದೀವಿ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಮಗ್ಗದ ಸ್ಯಾರಿ ನೋಡೋದಕ್ಕೆ. ಒಂದು ಸೀರೆ ನೇಯಬೇಕಂದ್ರೆ ಎಷ್ಟೊಂದು ಜನ ಎಲ್ಲ ಎಷ್ಟು ಶ್ರಮ ಪಡ್ತಾ ಇರ್ತಾರೆ ಅಲ್ಲೆಲ್ಲ ದಾರ ಎಲ್ಲ ಇದು ಮಾಡಿಕೊಂಡು. ನಾನು ಹೇಳ್ತೀನಿ, ಇದೇ ಫಸ್ಟ್ ಟೈಮ್ ನೋಡಿದ್ದು ಸಹ ಅಲ್ಲಿ ಯಾವ ಥರ ಸೀರೆ ಇದು ಮಾಡ್ತಾರೆ ಅಂತ ಮೊಬೈಲಲ್ಲಿ ನೋಡಿದ್ದೆ. ಡೈರೆಕ್ಟಾಗಿ ನೋಡ್ದಂಗೆ ಆಯಿತು ಅಲ್ಲೆಲ್ಲ. ಇನ್ನು ನಾವೆಲ್ಲ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಸೀರೆ ಎಲ್ಲ ಒಂದೊಂದು ತೆಗೆಸಿ ನೋಡ್ತಾ ಇದ್ವಿ. ಒಂದು 2,000 3,000 ಮೇಲೇ ಸೀರೆ ಇರುತ್ತೆ. ಇವರೆಲ್ಲ ಬಂದುಬಿಟ್ಟು ಶಾಪಿಂಗ್ ಎಲ್ಲ ತಮಿಳ್ನಾಡು ಆ ಕಡೆ ಎಲ್ಲ ಕಳಿಸ್ತಾರಂತೆ ಪ್ಯೂರ್ ರೇಷ್ಮೆ ಸ್ಯಾರಿ ಅಂತಂದು. ನಮಗಿಲ್ಲಿ ಯಾವ ಥರ ಬಟ್ಟೆ ಬೇಕೋ ಆ ಥರ ನೋಡಿಸ್ತಾ ಇದ್ದಾರೆ ಇಲ್ಲಿ. ನಾವು ಬಂದುಬಿಟ್ಟು ಟಿಶ್ಯೂ ಸ್ಯಾರೀಸೇ ನೋಡಿದ್ವಿ, ಆದಷ್ಟು ರಿಸೆಪ್ಷನ್ಗೆ ಚೆನ್ನಾಗಿರುತ್ತೆ ಅಂತಂದು. ಅದರಲ್ಲಿ 3 ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ. ಅತ್ತೆಗೊಂದು, ಮತ್ತು ಮದುವೆ ಹೆಣ್ಣಿಗೊಂದು, ಮತ್ತು ನನ್ನ ತಂಗಿಗೆ, ಮೂವರಿಗೂ ಒಂದೊಂದು ಸೀರೆ ಅಂತಂದು ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ. ಎಲ್ಲನೂ ತುಂಬಾ ಚೆನ್ನಾಗಿತ್ತು ಸ್ಯಾರೀಸ್ ಅಂತಂದು. ನೋಡಿ, ಎಲ್ಲ ಒಂದೊಂದಕ್ಕಿಂತ ಚೆನ್ನಾಗಿದ್ದಾವೆ. ಅವ್ರು ಬಂದುಬಿಟ್ಟು ಒಂದು 25,000 ಏನೋ ಹೇಳಿದ್ರು. ನಾವೆಲ್ಲ ಬಾರ್ಗೇನ್ ಮಾಡಿ ತೊಗೊಂಬಂದ್ವಿ ಇಲ್ಲಿ. ನಾನು ಸಹ ಒಂದು ಸೀರೆ ತೊಗೊಂಡ್ವಿ. ಇನ್ನು ಒಂದು ಮದುವೆ ಇತ್ತು ಅಂತಂದು ಅಲ್ಲೇ ಪಕ್ಕದಲ್ಲೇ ಕಿಲಾರಹಳ್ಳಿ ಅಂತ ಫಂಕ್ಷನ್ ಇದ್ದಿದ್ದಲ್ಲಿ ಅರ್ಶಿನ ಶಾಸ್ತ್ರ ಇತ್ತು. ಪಾವಗಡದಲ್ಲಿ ಮದುವೆ ಇದ್ದಿದ್ದು. ಅದಕ್ಕೆ ಅಲ್ಲಿಗೆ ಹೋದರೆ ಬಳೆ ಹಾಕ್ಕೊಳ್ಳೇಬೇಕು ಎಲ್ಲರೂ ಅಂತಂದು ಬಳೆ ತೊಡಿಸ್ತಾ ಇದ್ರು ಅಲ್ಲೆಲ್ಲ. ನಾವು ಸಹ ಭಾಳ ದಿನ ಆಗಿತ್ತು ಈ ಥರ ಬಳೆ, ಫುಲ್ ಕೈ ಬಳೆ ತುಂಬ ಟೈಟಾಗಿ ಹಾಕ್ಸ್ಕೊಂಡು ಎಲ್ಲರೂ ಸಹ ಹಾಕ್ಸ್ಕೊಂಡು ರಿಸೆಪ್ಷನಿಗೆ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ನಾವು ರಿಸೆಪ್ಷನ್ಗೆ ಹೊರಟಿದ್ವಿ. ಅತ್ತೆ ಮತ್ತು ಅತ್ತಿಗೆ, ತಂಗಿ ಇವರೆಲ್ಲರೂ ಅಲ್ಲಿ ಹೋಗಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಕ್ಲೋಸ್ ಆಗಿರೋದ್ರಿಂದ. ಮತ್ತು ಬೆಳಗ್ಗೆ ಮುಹೂರ್ತಕ್ಕೆ ಸಹ ಅಷ್ಟೇ, ಬೆಳಗ್ಗೆ ಅಲ್ಲೇ ನೈಟೆಲ್ಲ ಸ್ಟೇ ಆಗಿ ಬೆಳಗ್ಗೆ ಮುಹೂರ್ತಕ್ಕೆ ರೆಡಿಯಾಗಿ 10 ಗಂಟೆಗೆ ಸಹ ಮುಹೂರ್ತ ಇದ್ದಿದ್ದು ನಮಗೆ. ಅದಕ್ಕೆ ಎಲ್ಲರೂ ರೆಡಿಯಾಗಿ ಅಲ್ಲಿ ಮುಹೂರ್ತಕ್ಕೆ ಟೈಮ್ಗೆ ಬಂದಿದ್ದೀವಿ. ಈಗ ನಾವು ಅಪರೂಪಕ್ಕೆ ರೆಡಿಯಾಗಿದ್ವಲ್ಲ, ಎಲ್ಲರ ಜೊತೆ ಒಂದೊಂದು ಫೋಟೋ ತೆಗೆಸ್ಕೊಂಡು ಬಂದಿದ್ವಿ. ಇಲ್ಲಿ ಮದುಮಗ ಈಗ ಎಂಟ್ರಿ ಆಗ್ತಿದ್ದಾನೆ. ಹೇಳಿದ್ನಲ್ಲ 10 ಗಂಟೆಗೆ ಮುಹೂರ್ತ ಆಗಿರೋದ್ರಿಂದ ಎಲ್ಲ ಜನ ಇನ್ನೂ ಹಾಕ್ತಾನೆ ಬರ್ತಾಯಿದ್ರು. ಸಾಕಷ್ಟು ಮದುವೆ ಇದ್ದು ಎಲ್ಲ ಕಡೆನೂ. ಕೆಲವರೆಲ್ಲ ಬೆಳಗ್ಗೆ ನೈಟೆಲ್ಲ ಮುಗಿಸ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾಯಿದ್ರು. ಇವ್ರು ಬಂದುಬಿಟ್ಟು ಮದುವೆ ಹೆಣ್ಣು ಅಂತ ಹೇಳಿದ್ನಲ್ಲ, ಅವ್ರ ಜೊತೆನೂ ಫೋಟೋ ತೆಗೆಸ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.